ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಗುಡ್ ಮಾರ್ನಿಂಗ್. ಇವತ್ತು ಪೂರಿ ಮತ್ತೆ ಸಾಗು. ಅಲ್ಲಿ ನೋಡಿ, ಅಪ್ಪ ಮಗಳು ಬೇಯಿಸ್ತವ್ರೆ ಪೂರಿನ. ನಾನು ಅದೇನೋ ಮಗಳೇ ಹೊಟ್ಟೆ ಬಿಡವ ಇಲ್ಲ, ನಾನು ನೋಡ್ರೆ ಪೂರಿ ಹರ್ಕೊಡ್ತಾ ಇದ್ದೀನಿ ಗೈಸ್ ಎಣ್ಣೆನಲ್ಲಿ. ಅಲ್ಲಿ ನಿಂತ್ಕೊಂಡು ಬೇಯಿಸೋಕ್ಕಾಗಲ್ಲ, ಅವ್ರು ಇದ್ರಲ್ಲ ಮನೇಲಿ. ಇವಾಗ ಕೆಲ್ಸಕ್ಕೆ ಹೋಗ್ತಾರೆ, ಸೊ ಹಂಗಾಗಿ ತಿಂಡಿ ತಿನ್ಕೊಂಡು ಅಲ್ಲಿ ನೋಡಿ, ಅಲ್ಲಿ ಅಪ್ಪ ಮಗಳು ಪೂರಿ ಮಾಡ್ತವ್ರೆ. ಆ ಕಡೆ ಪಕ್ಕದಲ್ಲಿ ಸಾಗು ಮಾಡಿಟ್ಟಿದ್ದೀನಿ ಗೈಸ್. ಕರೆಂಟ್ ಹೋಗಿತ್ತು, ಇವಾಗ ಕರೆಂಟ್ ಬಂದು. ನಂದು ಒಲೆ ನೋಡಿ ಕೆಂಪು ಗೊತ್ತೈತೆ, ಯಾವಾಗ ಗ್ಯಾಸ್ ಖಾಲಿ ಆಗುತ್ತೋ ಗೊತ್ತಿಲ್ಲ ಗೈಸ್. ಓಕೆ, ನಿಮ್ಮ ಮನೆಗಳಲ್ಲಿ ಏನು ತಿಂಡಿ ಮಾಡಿದ್ರೆ ಅಂತ ಕಮೆಂಟ್ ಮಾಡಿ. ಓಕೆನಾ? ನಿಮ್ಮ ಯಜಮಾನ್ರು ಮನೇಲಿ ಇದ್ರೆ ಅವ್ರ ಹತ್ರನೂ ಸ್ವಲ್ಪ ಹೆಲ್ಪಿಂಗ್ ತಗೊಳ್ಳಿ. ಮಾಡ್ಕೊಡಿ, ಬರೀ ಹೆಂಗಸ್ರು ಮಾತ್ರ ಮಾಡ್ಬೇಕಂತ ಕೇಳಿ ಗೈಸ್, ಮಾಡ್ಕೊಡ್ತಾರೆ. ಅಲ್ವಾ ಪಪ್ಪ? ಪಪ್ಪ ಏನು ಮಾತಾಡ್ತಿಲ್ಲ ನೋಡಿ ಗೈಸ್. ಅವ್ರ ಪಾಡಿಗೆ ಅವ್ರು ಪೂರಿ ಬೇಯಿಸ್ತವ್ರೆ. ಬೌಲ್ ತಗೊಳ್ಳಿ, ಟಿಶ್ಯೂ ಹಾಕೊಳ್ಳಿ ಪೂರಿಗೆ. ಓಕೆ, ಒಂದು ಬೌಲ್ ತಗೊಂಡಿಡಿ. ಬೇಗ ಬೇಗ ಬನ್ನಿ, ನಾನು ಅರ್ಧ ಇಟ್ಟಿದ್ದೀನಿ. ಎಷ್ಟೊತ್ತು ಬೇಕು ಬೇಯಿಸೋಕ್ಕೆ ಪೂರಿನ? ಕಿಡ್ಕೊಳ್ಳವ, ಅದ್ರೊಳಗಡೆ ಅವು ಹಾಕಿದ ತಕ್ಷಣ ಊದುತ್ತೆ. ಊದೀತಾ? ಓ, ನಿಮ್ಮ ಥರನೇ ಗುಂಡು ಕಾಯ್ತೆ ಊದೈತೆ. ನಮ್ಮ ಚರಿ ಥರ ನನ್ನ ಥರ ಸಣ್ಣ ಇಲ್ಲಲ್ಲ ಪಪ್ಪ. ನಿನ್ ಥರ ಗುಂಡ್ಗುಂಡಕ್ಕೆಲ್ಲ ಐತೆ, ಪಪ್ಪನ ಥರ ಗುಂಡ್ಗುಂಡಕ್ಕಿರೋದು. ನಿನ್ ಥರ ಅಲ್ಲ ಪೆದ್ದಿ. ಅಲ್ಲಿ ಇಟ್ಕೊಂಡಿದ್ದೀರಾ? ಅದು ಹಾಕಿದ ತಕ್ಷಣ ಹಿಂಗೆ ಕಿಡ್ಕೊಳ್ಳಿ, ಕರೆಕ್ಟ್ ಆಗುತ್ತೆ. ಅವಾಗ ಊದುತ್ತೆ ಬುರು 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 ಬುರುನೆ. ನೋಡಿ ಗೈಸ್, ನಮ್ಮ ಯಜಮಾನ್ರು ಹೆಲ್ಪ್ ಮಾಡ್ತಾರೆ. ಓ, ತಗೊಂಡ್ ಹಾಕಿ, ಏನಾಗಲ್ಲ. ಅದು ಹಾಕಿದ ತಕ್ಷಣ ಕಿಡ್ಕೊಳ್ಳಿ, ಊದುತ್ತೆ. ಅಲ್ಲ, ಇವಾಗ ಕಿಡ್ಕೊಳ್ಳಿ, ಸ್ವಲ್ಪ ಲೈಟಾಗಿ ಅಮ್ಕಿ. ಪ್ರೆಸ್ ಮಾಡಿ ಹಂಗೆ, ಅವಾಗ ಊದುತ್ತೆ. ಅದು ಟೆಕ್ನಿಕ್ಕು. ಅವೆಲ್ಲ ಅಡುಗೆ ಮಾಡೋದೆಲ್ಲ ಕಲ್ತ್ಕೋಬೇಕು. ಸುಮ್ಮನೆ ಅಡುಗೆ ತೋರಿಸಿ ಊದೀತಾ? ಓಕೆ ಓಕೆ, ಇರಿ ಗೈಸ್, ನಾನು ಅರಿಬೇಕು ಇವಾಗ, ಇಲ್ಲಾಂದ್ರೆ ಪಟ ಅಂತ. ಇಲ್ಲಾಂದ್ರೆ ಆಮೇಲೆ ನೀನೇ ಮಾಡ್ಬಾ ಅಂದ್ಬಿಡ್ತಾರೆ. ನೋಡಿ ಗೈಸ್, ಪೂರಿ ಸಾಗು ಅಂದರೆ ಎಲ್ಲ ತರಕಾರಿ ಹಾಕ್ಬಿಟ್ಟು ಸಾಗು ಮಾಡಿದರೆ, ನಾನು ಬೀನ್ಸು ಹಸಿ ಕಾಳು ಹಾಕ್ಬಿಟ್ಟು ಮಾಡಿದ್ದು. ನನ್ನ ಮಗಳಿಗೆ ಹುಷಾರಿಲ್ಲ ಗೈಸ್. ನನ್ನ ಮಗಳ ಮುಖ ನೋಡಿ ಹೆಂಗೆ ಆಗೋಯ್ತು. ಜ್ವರ ಬಂದೈತೆ, ಕೆಮ್ಮು ಬಂದೈತೆ, ಶೀತ ಐತೆ. ಆಯಿತು, ಜ್ಯೂಸ್ ಕುಡಿಸ್ತೀನಿ, ತಿನ್ನು ಮಗಳ. ತಿಂತಾಯಿದ್ದೀವಿ. ಓಕೆ ಗೈಸ್, ತಿಂಡಿ ತಿಂತಾಯಿದ್ದೀವಿ. ನಿಮ್ಮಲ್ಲಿ ಏನು ತಿಂಡಿ ಅಂತ ಕಮೆಂಟ್ ಮಾಡಿ ಹೇಳಿ. ಏನಂತಾರೆ? ತಿಂಡಿ ತಿನ್ನೋಣ, ತಿಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರೋಣ. ನೆನ್ನೆನೂ ಹೋಗಿದ್ದು, ಇವತ್ತು ಹೋಗ್ಬಿಟ್ಟು ಬರೋಣ. ತಿನ್ನವ. ಚೆಕಪ್ ಮಾಡಿಸ್ಕೊಂಡ್ ಬರೋಣ ಏನಾಯ್ತು ಅಂತ. ಓಕೆನಾ? ಬೇಗ ತಿನ್ನು. ಚೀ ಏನು ಮಾಡಲ್ಲ ಕಣವ, ತಿನ್ನು ಮನೆ. ಸುಮ್ಮನೆ ಚೆಕಪ್ ಮಾಡ್ತಾರೆ. ಬೇಗ ತಿನ್ನು, ಹೋಗೋಣ. ಓಕೆ ಗೈಸ್, ಏನು ತಿಂಡಿ ಅಂತ ಕಮೆಂಟ್ ಮಾಡಿ ಹೇಳಿ. ತಿಂಡಿ ತಿಂತಾಯಿದ್ವಿ, ತಿನ್ನೋಣ ಬನ್ನಿ. ಹಾಯ್ ಗೈಸ್, ಮ್ಯಾಗಿ ಮಾಡಿದ್ದೀವಿ ಈವ್ನಿಂಗು. ಮಳೆ ಬರ್ತಿದೆ ತುಂಬ, ಅದಕ್ಕೆ ಚಳಿಗೆ ನನ್ನ ಮಗಳು ಮ್ಯಾಗಿ ಬೇಕು ಅಂತ ಆಟ ಮಾಡಿದ್ಲು. ಸೊ ಹೆಂಗಿದೆ ಮಗಳು ಟೇಸ್ಟು? ಸೂಪರಾ? ಉಫ್ ಮಾಡ್ಕೊಂಡು ತಿನ್ಬೇಕು. ಓಕೆ, ಏನಮ್ಮ? ಬೀನ್ಸು ತಿನ್ನಿ ತಿನ್ನಿ. ಚೆನ್ನಾಯ್ತಾ? ಓಕೆ ಗೈಸ್, ಒಂದು ಪ್ಯಾಕೆಟಲ್ಲಿ ಇಬ್ಬರು ತಿಂತಾಯಿದ್ದೀವಿ ಗೈಸ್. ಬಿಸಿ ಬಿಸಿ ತಿಂತಾಯಿದ್ದೀವಿ, ಚಳಿ ಬೇರೆ. ನನಗೂ ನನ್ನ ಮಗಳಿಗೂ ಹುಷಾರಿಲ್ಲ ಗೈಸ್. ನನಗೂ ಕೋಲ್ಡ್ ಆಗ್ತಾಯಿದೆ. ನಾನು ಪೇಷಂಟ್ ಆಗ್ತೀನಿ ಅನಿಸುತ್ತೆ. ಬಿಸಿ ಬಿಸಿ ತಿನ್ಬಿಡೋಣ ಬನ್ನಿ. ಏನಿಲ್ಲ, ಅದು ಸುಡುತ್ತೆ ಕಣಲ್ಲೋ. ಕಳ್ಳ ನೋಡಿ ಗೈಸ್, ಬಾವೆ ತೆಗ್ದ ತಕ್ಷಣ ಓಡ್ ಬಂದೈತೆ ಕಾಕ್ರೋಚು. ಇರು ಬಾಬಾ, ತಿನ್ಲಿ ಬಾ, ತಿನ್ಲಿ. ಅದು ತಿನ್ನುತ್ತೆ ಬಾ, ಕಾಕ್ರೋಚು ತಿನ್ನುತ್ತೆ. ಬಾ ಈ ಕಡೆಗೆ, ನೀನು ಹಿಂದೆ ಬಾ. ಕಮ್ ಬ್ಯಾಕ್. ಮಂಚದ ಮೇಕತ್ತು ನೀನು. ಸರಿ, ಮಂಚದ ಮೇಕತ್ತು ಹೋಗುತ್ತೆ ನೋಡಮೇಲೆ. ಆಯ್ ಮಾಡುವಂತೆ ಸುಮ್ಮನೆ. ನೋಡಿ ಗೈಸ್, ಹೆಂಗೆ ತಿಂತೈತೆ. ಇಟ್ಕೊಂಡು ಓಡೋಯ್ತು. ಹೋಗು. ಓಡು, ಮತ್ತೆ ಒಳಗಡೆ ಬರ್ಬೇಡ. ಇರು ಸುಮ್ಮನೆ. ಕಾಕ್ರೋಚ್ ಎಲ್ಲೋಯ್ತು ನೋಡೋಣ. ಎಲ್ಲಿ ಬಿಡುತ್ತೆ? ಇಲ್ಲಿ ಕಾಕ್ರೋಚ್. ಇಲ್ಲಿ ತಿನ್ನು. ಹೋಗು, ಕಚ್ಕ. ಅಲ್ಲ, ಇದು ಯಾರು ಬಂದಂತ ಗೊತ್ತಿಲ್ಲ ಗೈಸ್. ಆ ಕಡೆ ಪಕ್ಕದ ಬಿಲ್ಡಿಂಗ್ ಇರೋದು. ಬಾಗಿಲು ತೆಗ್ದ ತಕ್ಷಣ ಮೆಟ್ಲು ತೊಳಿಕೊಡು ಬಂದೈತಿ ನೋಡಿ. ಇಲ್ಲಿ ಕಡೆಗೆ ಬರಲ್ಲ, ಈ ಕಡೆಯಿಂದ ಹೋಗಲ್ಲ. ಇಟ್ಕ ಓಡ್ತು. ಬಾ. ಅಯ್ಯಪ್ಪ,
ಖುಷಿ ಆಯ್ತಾ ಕಬಾಬ್ ತಂದಿದ್ದು ಪಪ್ಪ? ನೀನು ಕಬಾಬ್ ಕೇಳಿದ್ದಲ್ಲಪ್ಪ, ಅಲ್ಲಿ ನೋಡು ತಂದೈತೆ ಪಪ್ಪ ನಿನಗೋಸ್ಕರ. ಬನ್ನಿ ಬನ್ನಿ ಇಲ್ಲಿ ಕಬಾಬ್ ತಿನ್ ಬನ್ನಿ. ನೋಡಿ ಗೈಸ್, ಅವ್ರ ಅಪ್ಪ ಫೋನ್ ಮಾಡಿ ಟಾರ್ಚರ್ ಕೊಟ್ಟಿದ್ದು, ನಂಗೆ ಕಬಾಬ್ ಬೇಕು ಅಂತ. ಹಿಡ್ಕೊಂಡ್ ಬನ್ನಿ ಕಬಾಬು. ಪಪ್ಪ ಹಾಫ್ ಪ್ಲೇಟ್ ಇಷ್ಟೇ ಕೊಟ್ಟಿರೋದು. ನಾವು ತಗೊಳೋದನ್ನೇ ಪರವಾಗಿಲ್ಲ, ಜಾಸ್ತಿ ಕೊಡ್ತಾರಲ್ವಾ. ಖುಷಿ ಆಯ್ತಾ ಮಗಳೇ? ತಗೊಡ್ಲ ಹಂಗೆ ಇಟ್ಕೊಂಡು ತಿಂತೀಯ ಇಲ್ಲ ಪೀಸ್ ಮಾಡಿಕೊಡ್ಲ ಇದಕ್ಕೆ? ಓಕೆ ರೀ ಮಗಳೇ. ನೋಡಿ ನನ್ನ ಮಗಳು ಪೂಜೆ ಮಾಡ್ತಾಳೆ ಗೈಸ್. ಮಾಡು, ಹುಷಾರಿಲ್ಲ, ಇವಾಗಿನ್ನು ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ. ಅವಳಿಗೂ ಹುಷಾರಿಲ್ಲ, ನನಗೂ ಹುಷಾರಿಲ್ಲ. ಪೂಜೆ ಮಾಡ್ತಾಳೆ. ಮಾಡು ಮಗಳೇ. ಮಾಡಾಯ್ತಾ ಇಲ್ವಾ? ಪಪ್ಪ ಕೆಲ್ಸಕ್ಕೆ ಹೋಯ್ತು, ಪೂಜೆ ಮಾಡು. ಓಕೆ ಗೈಸ್, ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಈಗ ಇಬ್ರು ಪೇಷಂಟ್ ಆಗಿದ್ವಿ. ಹೇಳ್ಬೋದು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹೇಳು ಅವರಿಗೆ. ಹೇಳುವ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನೋಡಿ ಗೈಸ್, ನನ್ನ ಮಗಳು ಇದನ್ನು ತೆಗೆಸ್ಕೊಂಬಂದವಳೆ. ಬೆಳಗ್ಗೆ ಹಾಸ್ಪಿಟ್ಲಿಗೆ ಹೋಗಿದ್ವಿ, ಅಲ್ಲೇನೆ ತೆಗೆಸ್ಕೊಂಬಂದಲ್ವ ನಾವ. ಇದೇನವ ಇದು ಮುದ್ದು? ಗಾಳಿಪಟ. ಇದೇನವ ಇದು? ಏ ಬಂಗಾರೆ, ಚಿನ್ನಪ್ಪ ಫೋನ್ ಮಾಡ್ತವನ ಇರು. ಏನವ ಇದು? ಗಾಳಿಪಟ ಅಲ್ಲ ಕಣವ, ಫ್ಲಾಗು. ಹೇಳು ಇದನ್ನ ಹೆಂಗೆ ಕೇಳ್ತಿದ್ಲು ಗೊತ್ತಾಗ. ಇವತ್ತು ಹಾಸ್ಪಿಟ್ಲಿಗೆ ಹೋಗಿದ್ವಾ, ಸಾರಿ, ಅಲ್ಲಿ ಇಟ್ಟಿದ್ರು ಇದನ್ನ. ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಅಲ್ಲಿ ಫ್ಲಾಗ್ ಇಟ್ಟಿದ್ರು. ಇವಳು ಬಂದ್ಬಿಟ್ಟು ಮಮ್ಮ ನನಗೆ ರಾಷ್ಟ್ರಗೀತೆ ಬೇಕು, ಜನಗಣಮನ ಬೇಕು ಅಂತ ಕೇಳ್ತಾಳೆ ಗೈಸ್. ಇದನ್ನು ನೋಡಿ ಅವಳಿಗೆ ಹೆಂಗೆ ಕೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಫಸ್ಟ್ ನಮ್ಮ ರಾಷ್ಟ್ರ ಧ್ವಜ ಯಾವುದೋ, ತ್ರಿವರ್ಣ ಧ್ವಜ, ಅವನ್ನೆಲ್ಲ ಹೇಳ್ತಾಳಲ್ಲ ಇವಳು. ನಮ್ಮ ರಾಷ್ಟ್ರಗೀತೆ ಅಂದರೆ ಏನು ಅಂತ. ಅದಕ್ಕೆ ನಮ್ಮ ರಾಷ್ಟ್ರಗೀತೆ ಬೇಕು ಮಮ್ಮ, ಜನಗಣಮನ ಬೇಕು ಅಂತ ಕೇಳ್ತಾ ಇಲ್ಲ ಗೈಸ್. ನಾನೇನಪ್ಪ ಹಂಗಂದ್ರೆ ಏನವ, ತಿನ್ನೋದ, ಆಟ ಆಡೋದ, ಆಟ ಸಾಮಾನ. ನಮ್ಮ ರಾಷ್ಟ್ರಗೀತೆ ಬೇಕು ಅಂದರೆ ಏನು ಮಾಡ್ಲವ ನಾನು, ಹೇಳೋದಷ್ಟೇ, ಅದನ್ನೇನು ಇದು ಮಾಡೋಕ್ಕಾಗಲ್ಲ ಕಣವ ಅಂತ ಎಲ್ಲ ಕೇಳ್ತಿದ್ದೀನಿ. ಆಮೇಲೆ ಆ ಕಡೆ ಫ್ಲಾಗ್ ಕಡೆ ಕೈ ತೋರಿಸಿ ನಂಗೆ ಇದು ರಾಷ್ಟ್ರಗೀತೆ ಬೇಕು ಅಂತ ಹೇಳಿದ್ಲು ಗೈಸ್. ಅವಾಗ ಹೋಗಿ ಬರ್ಬೇಕಾರೆ ಹಂಗೆ ಇದನ್ನು ತಗೊಟ್ಟು ತಗೊಂಡು ಬಂದ್ವಿ ಗೈಸ್. ಆ ಥರ ಮಾಡಿದ್ಲು. ಇವಾಗ ಅವಳಿಗೂ ಹುಷಾರಿಲ್ಲ, ನನಗೂ ಹುಷಾರಿಲ್ಲ. ಇವಳು ಪೇಷಂಟ್ ಆಯಿತು ಅಂದರೆ ನಾನು ಪೇಷಂಟ್ ಆದ ಲೆಕ್ಕ. ಇವಳು ಹಂಗೆ ಮಾಡ್ತಾಳೆ ಸ್ವಲ್ಪ ದಿವಸದಿಂದ. ನಾನು ಚೆನ್ನಾಗಿದ್ರು ಅವಳು ಪೇಷಂಟ್ ಆಯಿತು ಅಂದರೆ ನನ್ನನ್ನು ಪೇಷಂಟ್ ಮಾಡ್ತಾಳೆ. ಇವಾಗ ಅವಳಿಗೆ ಕೋಲ್ಡ್ ಐತೆ, ಜ್ವರ ಐತೆ, ಕೆಂಪು ಐತಲ್ವ ಮಗಳೇ. ನೆನ್ನಿಂದ ಹಾಸ್ಪಿಟ್ಲಿಗೆ ಹೋಗಿ ಬಂದು 3 ದಿವಸ ಆಯಿತು. 3 ಡೇಸಿಂದ ವೀಡಿಯೋ ಮಾಡಿರಲಿಲ್ಲ, ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ ನನ್ನ ವಯಸ್ಸು ಕಟ್ಕೊಂಡೈತೆ, ನನಗೂ ತಲೆನೋವು, ಕೋಲ್ಡು, ಫುಲ್ ಕಣ್ಣು ಬಿಡೋಕ್ಕಾಯ್ತಾ ಇಲ್ಲ, ಆ ಥರ ಆಗ್ಬಿಟ್ಟೈತೆ. ಸೊ ಹಂಗಾಗಿ ಏನು ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. 3 ಡೇಸ್ ಆಯಿತು ವೀಡಿಯೋ ಮಾಡಿರಲಿಲ್ಲ. ಇವಾಗ ಪೂಜೆ ಮಾಡಿದ್ವಾ, ಅದಕ್ಕೆ ಇವಾಗ ನೋಡಿದರೆ ಚಿಚ್ಚಿ ಬೇಕು ಅಂತ ಆಟ ಮಾಡ್ತಾಳೆ. ಇಷ್ಟೊತ್ತಿನಲ್ಲಿ ಎಲ್ಲೋಗೋಣ ಗೈಸ್, 8:30 ಆಯ್ತೆ ರಾತ್ರಿ. ಸೊ ಹಂಗಾಗಿ ಅವ್ರ ಅಪ್ಪ ಫೋನ್ ಮಾಡ್ಕೊಂಡು ಅವ್ರ ಅಪ್ಪನ ಜೊತೆ ಮಾತಾಡಿ ಸಮಾಧಾನ ಮಾಡಿದ್ರು. ಇಲ್ಲ ಮಗಳೇ, ಬರ್ಬೇಕಾದ್ರೆ ಕಬಾಬ್ ತಗೊಬರ್ತೀನಿ, ಇವಾಗ ಊಟ ಮಾಡಿರವ ತಂದು ಕೊಡ್ತೀನಿ, ಹಂಗೆ ಹಿಂಗೆ ಅಂತ ಸಮಾಧಾನ ಮಾಡಿದರು ಗೈಸ್. ನಾಳೆ ಚಿಚ್ಚಿ ಸಾರು ಮಾಡೋಣ, ಬರ್ಬೇಕಾದ್ರೆ ಕಬಾಬ್ ತಗೊಬರ್ತೀನಿ ಕಣವ, ಹಂಗೆ ಹಿಂಗೆ ಅಂತ ಹೇಳಿದ್ರಲ್ವನವ. ಪಪ್ಪ ಫೋನ್ ಮಾಡಿದ್ದೆ, ನೀನು ಸ್ಲೀಪು ಬತ್ತೈತಾ? ಊಟ ಮಾಡಿ ಸ್ಲೀಪು ಮಾಡೋಣ, ಓಕೆನಾ? ಇವಾಗ ನೀನು ಆಟ ಆಡ್ತಿರೋ, ಹಂಗೆ ಸ್ಲೀಪು ಮಾಡಿದ್ರು ಮಾಡ್ತಾರೆ ಕಂದಮ್ಮ. ನನ್ನ ಬಂಗಾರಿ ಅಲ್ವಾ. ನೋಡಿ ಗೈಸ್, ಕೆಮ್ಮು ನನ್ನ ಬಂಗಾರಿಗೆ. ನನಗೂ ಕೆಮ್ಮು ಸ್ಟಾರ್ಟ್ ಆಯ್ತೈತೆ, ತಲೆನೋವು, ಶೀತ ಐತೆ, ಲೈಟಾಗಿ ಕೆಮ್ಮು ಬರ್ತೈತೆ ಗೈಸ್. ಪೇಷಂಟು ಅಯ್ಯೋ, ಏನು ಮಾಡೋಕ್ಕಾಗಲ್ಲ ಗೈಸ್. ಓಕೆ ಮುದ್ದು, ಮಂಚದ ಮೇಲೆ ನೀವು ಆಟ ಆಡ್ತಿರೋಗಿ, ನಾನು ಅಡುಗೆ ಮಾಡಿಬಿಟ್ಟು ಊಟ ಹಾಕೊಬತ್ತೀನಿ, ಓಕೆನಾ? ಊಟ ಮಾಡಬೇಕು. ಪಪ್ಪ ಬರ್ಬೇಕಾದ್ರೆ ಕಬಾಬ್ ತಗೊಬರ್ತ, ಅವಾಗ ತಿಂದಿರಂತೆ, ಓಕೆ? ಅಳ್ತೀಯ ಯಾಕೆ?
ಯಾಕೆ ಬಂಗಾರ ಹೇಳೋದು ನೀನು? ತಿನ್ನೋಕೊಳ್ಬಾರ್ದು, ಅದ್ರ ರುಚಿ ಮಾಡ್ತಾರಲ್ಲ ಡಾಕ್ಟ್ರು, ಅದಕ್ಕೆ ಹೇಳ್ಬಾರ್ದಲ್ವ ನನ್ನ ಮುದ್ದು ಬಂಗಾರಿ. ಕೈ ಅಡ್ಡ ಹಿಡ್ಕೊಂಡು ಕೆಮ್ಮಬೇಕು ಮುದ್ದಮ್ಮ, ಓಕೆನಾ? ಅಡ್ಡ ಹಿಡ್ಕೊಳ್ಳಿ ಕೈ, ಹಂಗೆ ಕೆಮ್ಮಬಾರ್ದು. ನನ್ನ ಮಗಳು ಕಣ್ಣೆಲ್ಲ ನೋಡಿ ಗೈಸ್ ಹೆಂಗಾಗಿದೆ, ಕೆನ್ನೆಲ್ಲ ಒಳಗೆ ಹೋಗ್ಬಿಟ್ಟೈತೆ, ಇರೋದೇ ಸಣ್ಣಕ್ಕೈತೆ, ಇನ್ನೂ ಸಣ್ಣ ಆಯ್ತೈತೆ ನನ್ನ ಮಗಳು. ಓಕೆ ಗೈಸ್, ಸ್ವಲ್ಪ ಅನ್ನಕ್ಕಿಡಬೇಕು, ಅನ್ನಕ್ಕಿಟ್ಟು ಸಾಂಬಾರು ಮಾಡ್ಬಿಟ್ಟು ಸ್ವಲ್ಪ ಏನಾದರೂ ನನ್ನ ಮಗಳಿಗೆ ಊಟ ಮಾಡಿಸ್ತೀನಿ.